ಮುಂಚೆ ಎಲ್ಲರೂ ಅಚ್ಚೆ ಹಾಕಿಸ್ಕೊಳ್ಳೋದು ವಾಡಿಕೆ ಇತ್ತು, ಆದ್ರೀಗ ಅಚ್ಚೆ ಬದಲಾಗಿ ಟ್ಯಾಟೂ ಬಂದಿದೆ. ಸೊ ಈಗ ಯೂತ್ಸ್ಗಳಲ್ಲಿ ಟ್ಯಾಟೂ ಕ್ರೇಜ್ ಹೇಗಿದೆ ಅಂತ ಎಲ್ರಿಗೂ ಗೊತ್ತಿರೋವಂಥದ್ದೇ. ಒಂದಲ್ಲ ಒಂದು ಟ್ಯಾಟರ್ನ ಹಾಕಿಸ್ಕೊಂಡೇ ಇರ್ತಾರೆ ಎಲ್ಲರೂ ಕೂಡ. ಸೊ ಜೊತೆಗೆ ಇನ್ನು ಟ್ಯಾಟೂ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಯಾಕೆ ಹಾಕಿಸ್ಕೊಳ್ತಾರೆ ಅಂತಂದರೆ, ಏನಾದರೂ ಒಬ್ಬರ ಮೇಲೆ ಅಭಿಮಾನನೋ ಮತ್ತೊಬ್ಬರ ಮೇಲೆ ಪ್ರೀತಿನೋ ತೋರಿಸೋದಕ್ಕೆ ಅವರಿಗೆ ಬೆಸ್ಟು ಚಾಯ್ಸ್ ಅಂತ ಹೇಳಿದ್ರೆ ಅದು ಟ್ಯಾಟೂ. ಹೀಗಾಗಿ ಎಲ್ಲರೂ ಟ್ಯಾಟೂ ಹಾಕಿಸ್ಕೊಂಡು ಸೊ ತಮ್ಮ ಪ್ರೀತಿ ಪಾತ್ರರನ್ನು ಸರ್ಪ್ರೈಸ್ ಮಾಡ್ತಾರೆ. ಸೊ ಈ ಒಂದು ಅಭಿಮಾನಿಗಳಿಗಾಗಿರಲಿ ಸೆಲೆಬ್ರಿಟಿಗಳಿಗಾಗಿರಲಿ ನೆಚ್ಚಿನ ಟ್ಯಾಟೂ ಆರ್ಟಿಸ್ಟ್ ಅಂತ ಅಂದರೆ ನಮ್ಮ ವಿನೂಸ್ ಟ್ಯಾಟೂನ ವಿನೋದ್ ಕುಮಾರ್ ಅವರು. ಸೊ ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ನಾನಿವತ್ತು ಇಲ್ಲಿ ಬಂದಿರೋದಕ್ಕೂ ಒಂದು ಸ್ಪೆಷಲ್ ಇದೆ, ಅದೇನಂತ ಅವ್ರನ್ನೇ ಮಾತನಾಡಿಸ್ತೀನಿ ಇವಾಗ, ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಹಾಯ್ ವಿನೋದ್ ಅವರೇ, ಹೇಗಿದ್ದೀರಿ? ನಮಸ್ತೆ ಮೇಡಮ್. ಸೊ ಇವತ್ತು ಒಂದು ಸ್ಪೆಷಲ್ ಸರ್ಪ್ರೈಸು ಎಲ್ರಿಗೂ ಕೊಟ್ಟಿರೋ ಅಂಥದ್ದು ನೀವು. ಸೊ ಡಿ ಬಾಸ್ ಅವರ ಬರ್ತ್ಡೇಗೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಕೈಯಾರೆ ಒಂದು ಟ್ಯಾಟೂ ಒಬ್ಬ ಅಭಿಮಾನಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೀಗೆ ಹಾಕಿರುವಂಥದ್ದು ನಿಮ್ಮ ಕೈ ಚಳಕ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ, ಸಖತ್ತಾಗಿದೆ ಟ್ಯಾಟೂ, ಕಾಟೇರ ಲುಕ್ಕು. ಸೊ ಹೇಳಿ ಸರ್, ಎಷ್ಟು ಖುಷಿ ಆಗ್ತಿದೆ. ಸೊ ಡಿ ಬಾಸ್ ಟ್ಯಾಟೂಗೆ ಕೇರ್ ಆಫ್ ಅಡ್ರೆಸ್ ನೀವಂತೆ, ಎಲ್ಲರೂ ನಿಮ್ಮನ್ನೇ ಕನ್ಸಲ್ಟ್ ಮಾಡ್ತಾರಂತೆ. ಸೊ ಏನು ಹೇಳ್ತೀರಿ? ಎಲ್ಲರಿಗೂ ತುಂಬ ಧನ್ಯವಾದಗಳು ತಿಳಿಸ್ತೀನಿ ಎಲ್ಲರಿಗೂ, ಎಲ್ಲ ಸಜೆಸ್ಟ್ ಮಾಡಿದವ್ರಿಗೂ. ಯಾಕಂದರೆ ಡಿ ಬಾಸ್ ಸೆಲೆಬ್ರಿಟಿಗಳು ಅವ್ರು ಎಷ್ಟು ಜನ ಬಂದರೂ ನಾನು ಹಾಕಿ ಕಳಿಸ್ತಾ ಇದ್ದೀನಿ. ನನ್ನ ಹತ್ರ ಕ್ಲಾರಿಟಿ ಶಾರ್ಪ್ನೆಸ್ ಕೊಡ್ತೀನಿ, ಅದು ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತಲೇ ಹುಡ್ಕೊಂಬರ್ತಾರೆ. ಈಗ ಅವರು ಡಿ ಬಾಸ್ಸು ಫ್ಯಾನ್ ಬಂದಿದ್ದಾರೆ, ಅದು ಅಭಿಷೇಕ್ ಅವರು ಬಂದಿದ್ದಾರೆ. ಅವರು ಒಂದು ವರ್ಷದಿಂದ ಫಾಲೋಅಪ್ ಮಾಡ್ತಾಯಿದ್ದಾರೆ. ಅದು ಆ್ಯಕ್ಚುಲಿ ಬೇರೆ ಇತ್ತು ಲುಕ್, ಬೇರೆ ಟ್ಯಾಟೂ ಹಾಕ್ಸೋಕ್ಕಿದ್ದು. ಕಾಟರ ಬಂದಿದ್ದ ಟೈಮ್ಗೆ ಈ ಫೋಟೋ ಅವರು ಸೆಲೆಕ್ಟ್ ಮಾಡಿದರು. ಅದರಿಂದ ಅವರು ಇಷ್ಟಪಟ್ಟು ಇದೇ ಬೇಕು ಅಂತೇಳಿ ಆಲ್ಮೋಸ್ಟ್ ಒಂದು ವರ್ಷದಿಂದನೇ ಟ್ಯಾಟೂ ಇದ್ದಿತ್ತು. ಈಗ ಒಂದು 2 ಮಂತ್ಸಿಂದ ಬರ್ತಾನೇ ಇತ್ತು. ಆಮೇಲೆ ಲಾಸ್ಟಿಗೆ ಒಂದು 1 ಮಂತಿಂದ ಸ್ಟಾರ್ಟ್ ಆಯಿತು ಮಾಡಿದ್ದು. 3 ಅವರ್ಸ್ ಫಸ್ಟ್ ಡೇ ಮಾಡಿದೆ ಟ್ಯಾಟೂ. ಆಮೇಲೆ ಅವ್ರ ಪೇಯ್ನ್ ಸ್ವಲ್ಪ ತಡೆದಿಲ್ಲ. ಆಮೇಲೆ ಮಾರನೇ ದಿನ ಒಂದು 3 ಅವರ್ಸ್ ಮಾಡಿದ್ದು ಫಿನಿಶಿಂಗ್ ಮಾಡಿದ್ದು. ನನಗೆ ಒಂದು 6 ಅವರ್ಸ್ ಸಾಕು. 2 ಡೇಸಲ್ಲಿ 6 ಅವರ್ಸ್ ಸಾಕು, ನಾನು ಮಾಡಿಕೊಡ್ತೀನಿ, ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ಅವ್ರಿಗೂ ಪೇಯ್ನ್ ಆಗಬಾರ್ದು, ಅವರು ನೋವು ತಡಿಬೇಕು.